ಸ್ನೇಹಿತರೆ, ಕೃಷಿಯ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ಬಂದು ನಾನು ಒಂದು ಸಕ್ಕಿಂಗ್ ಪೆಸ್ಟ್ ಏನಿದೆ, ರಸ ಹೀರೋ ಕೀಟಗಳ ಸಮಗ್ರ ಹತೋಟಿಗೆ ಒಂದು ಆರ್ಗ್ಯಾನಿಕ್ ವಿಧವಾದ ಹತೋಟಿಗೆ ಬಳಸಬಹುದಾದಂಥ ಒಂದು ಸ್ಪ್ರೇ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಇದು ಯಾವುದು ಬಂದು ಕಮರ್ಷಿಯಲ್ ಆಗಿ ಯಾವುದು ಹೊರಗಡೆ ಇದ್ರದ್ದು ಅಲ್ಲ ಸ್ನೇಹಿತರೆ, ಕಂಪ್ನಿಗಳದಲ್ಲ. ಇದು ಬಂದು ತೋಟಗಾರಿಕಾ ಇದ್ರದ್ದು ಬಂದಿರೋದು ನೋಡಿ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ಸೊ ಇಲ್ಲಿಂದ ಆ ಪ್ರಾಡಕ್ಟ್ ಯಾವುದು ಮತ್ತೆ ಯಾವ ರೀತಿ ಎಲ್ಲ ಫಂಕ್ಷನ್ ಮಾಡುತ್ತೆ, ಮತ್ತೆ ಏನೆಲ್ಲ ಒಂದು ಕೀಟಗಳನ್ನ ಹತೋಟಿಯಲ್ಲಿ ಇಟ್ಕೋಬಹುದು ಇದರಿಂದ ಅಂತ ಹೇಳ್ಬಿಟ್ಟು ಸೊ ಅವರು ಏನೆಂದು ವಿಶ್ವವಿದ್ಯಾಲಯ ಅವರು ಸ್ಟೂಡೆಂಟ್ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ, ಮತ್ತೆ ನಿಮ್ಮ ಹೆಸರು, ನಿಮ್ಮ ಇದು ಹೇಳೋದಾದ್ರೆ. ನಮಸ್ತೆ ಸರ್, ನನ್ನ ಹೆಸರು ಕೀರ್ತಿ ಅಂತ. ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟ್ ಮಹಾವಿದ್ಯಾಲಯ ಬೆಂಗಳೂರಿಂದ ಬಂದಿರೋದು. ನಾವು ಬಿವೇರಿಯಾ ಬ್ಯಾಸಿಯಾನ ಸಕ್ಕಿಂಗ್ ಪೆಸ್ಟ್ ಅಗೇನ್ಸ್ಟ್ ಯೂಸ್ ಮಾಡೋ ಅಂತ ಬಯೋಪೆಸ್ಟಿಸೈಡ್. ಇದು ನಮಗೆ ಲಿಕ್ವಿಡ್ ಮತ್ತೆ ಪೌಡರ್ ಎರಡು ಫಾರ್ಮುಲೇಷನ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದನ್ನ ಟೊಮ್ಯಾಟೊ, ಚಿಲ್ಲಿ, ಕ್ಯಾಬೇಜ್ ಇಂಥ ತರಕಾರಿ ಬೆಳೆಗಳ ಮೇಲೆ ಯೂಸ್ ಮಾಡಬಹುದು. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಇದ್ರಲ್ಲಿ ಏನು ಕೆಮಿಕಲ್ಸ್ ಇಲ್ಲ, ಸೊ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದು ಬೇಸಿಕಲಿ ಒಂದು ಫಂಗಸ್. ಸೊ ಇದನ್ನ ನಾವು ಏನಾದ್ರು ಕೀಟಗಳ ಮೇಲೆ ಇದು ಅಪ್ಲೈ ಮಾಡಿದಾಗ ಆ ಕೀಟಗಳ ಮೇಲೆ ಈ ಫಂಗಸ್ ಬೆಳೆದು ಅದನ್ನ ಸಾಯಿಸುತ್ತೆ. ನಾರ್ಮಲ್ ಆಗಿ ಕೆಮಿಕಲ್ ಸ್ಪ್ರೇನ ಬಳಕೆ ಮಾಡಿದಾಗ ಏಕಾಏಕಿ ಹೋಗಿ ಅದ್ರ ಮೇಲೆ ಅಟ್ಯಾಕ್ ಮಾಡುವಂತ ತೊಂದರೆ ಇಲ್ದಿರ ಸೊ ಅದ್ರ ಮೇಲೆ ಫಂಗಸ್ ಬೆಳೆಸಿ ಅದನ್ನ ಸಾಯಿಸಾಕುತ್ತೆ. ಮೇಡಮ್, ಈಗ ನಾವು ಗಮನಿಸೋದಾದ್ರೆ ಇಲ್ಲಿ ನೀವು ಮೆನ್ಷನ್ ಮಾಡಿರೋದು ಬಂದು ಒಂದು ಕ್ಯಾಪ್ಸಿಕಮ್ ಬೆಳೆ, ಒಂದು ಮತ್ತೆ ಮೆಣಸಿನ ಬೆಳೆಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿರ್ತಾರ. ಸೊ ಯಾವೆಲ್ಲ ಒಂದು ರಸ ಇರೋ ಕೀಟಗಳಿಗೆ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಯಾವ ಸಕ್ಕಿಂಗ್ ಪೆಸ್ಟ್ ಗಳಿಗೆ ಇದು ಚೆನ್ನಾಗಿ ಕೆಲಸ? ಓಕೆ, ಮಿಲಿ ಬಗ್ಸ್, ಥ್ರಿಪ್ಸ್ ಮತ್ತೆ ಎಫಿಡ್ಸ್, ವೈಟ್ ಫ್ಲೈಸ್ ಇಂಥ ಪೆಸ್ಟ್ಗಳು ಯಾವುದು ರಸನ ಹೀರಿ ಅದ್ರ ಆಹಾರನ ತಗೊಳತ್ತಲ್ಲ ಅಂತ ಇದಕ್ಕೆ ಯೂಸ್ ಮಾಡ್ಕೋ. ಎಲೆಗಳನ್ನ ಇದು ತಿನ್ನಲ್ಲ, ಅದು ಎಲೆಗಳ ರಸನ ಹೀರ್ಕೊಂಡು ಅದ್ರ ಜೀವನ ನಡೆಸ್ತಾ ಇರುತ್ತೆ. ನಿಮಗೆ ತಿಳಿದಿರೋ ಪ್ರಕಾರ ಈ ರಸ ಇರೋ ಕೀಟಗಳಿಂದ ಆಗಬಹುದಾದಂತ ಪರಿಣಾಮಗಳು ಏನಿರ್ತದೆ ಬೆಳೆನಲ್ಲಿ? ಚೇಂಜಸ್, ಲೀಫ್ ಕರ್ಲ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೂಗಳು ಉದ್ರಕ್ ಸ್ಟಾರ್ಟ್ ಆಗುತ್ತೆ, ಬೆಳೆ ಕಡಿಮೆ ಆಗುತ್ತೆ, ಎಲೆ ಉದ್ರುದು, ಎಲ್ಲೋಯಿಂಗ್ ಆಗೋದು, ಆತರ ಸಿಂಪ್ಟಮ್ಸ್ ಗಳು. ಓಕೆ ಮೇಡಮ್, ನೀವು ಇಲ್ಲಿ ಒಂದು ಕೃಷ್ಣಪ್ರಭಾ ಬಿವೇರಿಯಾ ಅಂತ ಏನಿದೆ, ಸೊ ಇದನ್ನ ಯಾವ ಹಂತದಲ್ಲಿ ಬಳಕೆ ಮಾಡಬಹುದು ಸರ್? ಇದನ್ನ ಹೂ ಬಿಡೋ ಸ್ಟೇಜ್ ಅಲ್ಲಿ ಅಪ್ಲೈ ಮಾಡಬಹುದು. ಎಲೆಗಳು ಇರುತ್ತಲ್ಲ ಅದು ತುದಿ ಮೇಲೆ, ಇವಾಗ ಥ್ರಿಪ್ಸ್ ಅಟ್ಯಾಕ್ ಆದ್ರೆ ಕಂಪ್ಲೀಟ್ ಕಪ್ಪಾಗುತ್ತೆ ಗಿಡ, ಅದ್ರ ಮೇಲೆ ಅಪ್ಲೈ ಮಾಡಬಹುದು. ಲೈಕ್ ಪೌಡರ್ ನ ಅದ್ರ ಮೇಲೆ ಸಿಂಪರಣೆ ಮಾಡಬಹುದು, ಅಥವಾ ಅದನ್ನ ನೀರಲ್ಲಿ ಡೈಲ್ಯೂಟ್ ಮಾಡ್ಬಿಟ್ಟು ಸಿಂಪರಣೆ ಮಾಡಬಹುದು. ಇದನ್ನ 100 ಲೀಟರ್ಸ್ಗೆ 10 ml ನ ಹಾಕ್ಬಿಟ್ಟು ಅಪ್ಲೈ ಮಾಡ್ಬೇಕು ನಾವು ಸ್ಪ್ರೇ ಮಾಡೋದಿದ್ರೆ. ಅಥವಾ ನಾವು ಬೀಜೋಪಚಾರ ಮಾಡ್ತಾ ಇದೀವಿ ಅಂದ್ರೆ 8 ರಿಂದ 10% ಯೂಸ್ ಮಾಡ್ಬೇಕು. ಮತ್ತೆ ಕೊಟ್ಟಿಗೆ ಗೊಬ್ಬರದಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಾದ್ರೆ 100 kg 1 kg ಬಿವೇರಿಯಾ ಪೌಡರ್ ನ ಕಲ್ಸ್ಬಿಟ್ಟು 15 ದಿನ ಬಿಟ್ಬಿಟ್ಟು ಆಮೇಲೆ ಅದನ್ನ ಅಪ್ಲೈ ಮಾಡಿ. ಈಗ ಬಂದು ನೀವ್ ಹೇಳಿದ್ರೆ ಒಂದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದ್ದೆ ಆದ್ರೆ ಸೊ ಗೊಬ್ಬರಕ್ಕೂ ಅದನ್ನ ಒಂದು ತಡೆಗಟ್ಟುವಂತ ಶಕ್ತಿ ಬರುತ್ತೆ ಅಂತ ಈ ರಸ ಇರೋ ಕೀಟಗಳನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಇದು ಒಂದು ಲಿವಿಂಗ್ ಆರ್ಗಾನಿಸಮ್, ಇದು ಸತ್ತೋಗಲ್ಲ ಸರ್, ಕೆಮಿಕಲ್ ತರ ಇದು ಬದುಕಿರುತ್ತೆ, ಮಲ್ಟಿಪ್ಲೈ ಆಗ್ಬಿಟ್ಟು ಅದ್ರ ಎಫೆಕ್ಟ್ ಆಗ್ತದೆ. ಓಕೆ ಮೇಡಮ್, ಇಲ್ಲಿ ನೋಡೋದಾದ್ರೆ ಒಂದು ಯೂಸೇಜ್ ಮೆಥಡ್ ಅಂತ ಒಂದಿದೆ. ಸೊ ಇದ್ರ ಬಗ್ಗೆ ಹೇಳ್ತೀರಾ, ಇದನ್ನ ಯೂಸ್ ಮಾಡೋದು ಯಾವ ರೀತಿ ಅಂದ್ರೆ? ಇಲ್ಲ ಡೈರೆಕ್ಟ್ ಆಗಿ ನೀವು ಹೇಳ್ದಂಗೆ 1 ಲೀಟರ್ಗೆ ಎಷ್ಟು ಅದೇ ಡೈರೆಕ್ಟ್ ಆಗಿ ಯೂಸ್ ಮಾಡೋದು. ಸೊ ಇಲ್ಲಿ ಬಂದು ಇದನ್ನ ಕೊಟ್ಟಿರೋದು ಯಾವ್ದಕ್ಕೆ? ಈ ತರನು ಯೂಸ್ ಮಾಡಬಹುದು ಸರ್, ಬಟ್ ಮೋಸ್ಟ್ ನಾವ್ ಈ ತರನೇ ಯೂಸ್ ಮಾಡೋದು. ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ತಗೊಂಡಿದ್ರಲ್ವಾ, ಕೃಷ್ಣಪ್ರಭಾ ಬಿವೇರಿಯಾ. ಇದು ಬಂದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಶಿಲೀಂಧ್ರ ಹೋಗಿ ನಾವು ಇವಾಗ ಏನಾದ್ರು ಒಂದು ಥ್ರಿಪ್ಸ್ ಗಳಿಗೆ ಅಂತದಕ್ಕೆಲ್ಲ ಸ್ಪ್ರೇ ಮಾಡಿದಾಗ ಆ ಥ್ರಿಪ್ಸ್ ಗಳು ಇದನ್ನ ತಿಂದಾಗ ಏನಾಗುತ್ತೆ, ಆ ಶಿಲೀಂಧ್ರ ಅದರ ಮೇಲೆ ಬೆಳೆದು ಅದ್ರ ಒಳಗಡೆ ಎಲ್ಲ ಬೆಳೆದು ಸೊ ಇದನ್ನ ಸಾಯಿಸೋ ತರ ಒಂದು ಪ್ರಕ್ರಿಯೆ ಇರುತ್ತೆ. ಇನ್ನ ಇದನ್ನ ಯೂಸ್ ಮಾಡೋ ರೀತಿ ಬಂದು ಡೈರೆಕ್ಟ್ ಆಗು ಯೂಸ್ ಮಾಡಬಹುದಂತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಿರ್ಬೋದು 1 kg ಇದರ ಜೊತೆಗೆ 1 kg ಬೆಲ್ಲ, 1 kg ಕಡಲೆ ಹಿಟ್ಟನ್ನ 10 ಲೀಟರ್ ನೀರಲ್ಲಿ ಹಾಕಿ ಕನಿಷ್ಠ 3 ದಿನ ನೆನೆಸಬೇಕು. ನೋಡಿ, ಇದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಮೆಥಡ್ ಅಲ್ಲಿ ಏನಾದ್ರು ಮಾಡಿದ್ದೆ ಆದ್ರೆ ಒಂದು ಸಾವಯವ ಪದ್ಧತಿಯಲ್ಲಿ ರಸ ಇರೋ ಕೀಟಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು, ಹತೋಟಿಗೆ ತಗೊಂಡ್ಬರ್ಬೋದು ಅಂತ. ನಮ್ಮ ಪ್ರೈಸ್ ಎಷ್ಟು ಮೇಡಮ್ ಇದ್ರ ಮೇಲೆ ಇರೋ ಅಷ್ಟೇ? 250 rupees ಇದು ಒಂದು. ಸ್ನೇಹಿತರೆ, ಇದ್ರ ಬಗ್ಗೆ ಇಷ್ಟೊತ್ತು ತಿಳ್ಕೊಂಡಿದಿರಲ್ವಾ, ಸೊ ಇದರ ಪ್ರಮಾಣಗಳು, ಬಳಕೆ ಪ್ರಮಾಣಗಳು ಎಷ್ಟೆಲ್ಲ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈಗ ಕೇಳೋಣ ಬನ್ನಿ. ಮೇಡಮ್, ಈಗ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಎಲ್ಲ
ಶಿಲೀಂಧ್ರ ಯಾವ ರೀತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಇದನ್ನ ಬಳಕೆ ಪ್ರಮಾಣ ಎಷ್ಟಿರ್ಬೋದು? ಒಂದು ಲಿಕ್ವಿಡ್ ಆದ್ರೆ 1 ಲೀಟರ್ಗೆ ಎಷ್ಟು ml ಬಳಕೆ ಮಾಡಿ? ಸರ್ ಲಿಕ್ವಿಡ್ ಆದ್ರೆ 1 ಲೀಟರ್ಗೆ 10 ml ಹಾಕ್ಬಿಟ್ಟು ಡೈಲ್ಯೂಟ್ ಮಾಡಿ ಓಕೆ, ಇಷ್ಟರಿಂದ ಇಷ್ಟು ml ಅಂತ ಏನಾದ್ರು ಇರುತ್ತಾ ಪರ್ಟಿಕ್ಯುಲರ್? 5 to 10 ml per ಲೀಟರ್. ಸೊ ಗಿಡದ ಮೇಲೆ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳಿರೋದಿಲ್ಲ, ನೋ ಸೈಡ್ ಎಫೆಕ್ಟ್ಸ್. ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಖಂಡಿತ ಮೇಡಮ್, ಈಗ ಒಂದು ಕೆಮಿಕಲ್ ಬಳಕೆ ಮಾಡಿ ರೆಸಿಸ್ಟೆನ್ಸ್ ಪವರ್ ಬಂದಿರೋ ಕಾರಣಕ್ಕೆ ಸೊ ಆಲ್ಟರ್ನೇಟಿವ್ ಆಗಿ ಮಿಡ್ಲಲ್ಲಿ ಇದನ್ನ ಬಳಕೆ ಮಾಡಿದ್ರೆ ಖಂಡಿತ ಒಂದು ರಿಸಲ್ಟ್ ಸಿಗ್ಬೋದಾ ಸರ್? ಇದೆ ಸರ್. ಸಿಗ್ಬೋದಲ್ಲ? ಓಕೆ, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.